ಯಾರ ಮನೆಗೆ ಇವರು ಅಳಿಯ ಆಗ್ತಾರೆ, ಮುಂದೆ ಮಂಡ್ಯ ಅಳಿಯ ಆಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಸುರೇಶ್ ಗೌಡ್ರು ಅಂದ್ರೆ ಇಲ್ಲಿ ನಾಗಮಂಗಲದ ಶಾಸಕ ಸುರೇಶ್ ಗೌಡ ಸುಳಿವನ್ನ ನೀಡಿರುವಂತದ್ದು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಇವರ ಹೇಳಿಕೆ. ಮಂಡ್ಯದ ಅಳಿಯ ಆಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾಗಮಂಗಲದ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರ ಹೇಳಿಕೆ. ಇವರು ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಅಲ್ಲ, ನಮ್ಮ ಮನೆಯ ಮಗ. ನಾಳೆ ನಮ್ಗೆ ಅಳಿಯ ಆದ್ರೂ ಆಗ್ಬೋದು, ಯಾರು ಗೊತ್ತು. ಈಗಾಗಲೇ ದೇವೇಗೌಡರ ಮನೆಯಿಂದ ನಮ್ಮ ಜಿಲ್ಲೆಗೆ ಅಳಿಯ ಇದ್ದಾರೊಬ್ರು, ರೇವಣ್ಣರ ಸುಪುತ್ರರು ಈಗಾಗಲೇ ಅಳಿಯ ಆಗಿದ್ದಾರೆ. ಇವ್ರನ್ನೇ ನಾವೇನು ತಮಿಳುನಾಡಿಂದ ಕರ್ಕೊಂಬಂದಿಲ್ಲ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ. ಇವರು ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಅಲ್ಲ, ನಮ್ಮ ಮನೆಯ ಮಗ. ನಾಳೆ ನಮ್ಗೆ ಅಳಿಯ ಆದ್ರೂ ಆಗ್ಬೋದು, ಯಾರು ಗೊತ್ತು. ಈಗಾಗಲೇ ದೇವೇಗೌಡರ ಮನೆಯಿಂದ ನಮ್ಮ ಜಿಲ್ಲೆಗೆ ಅಳಿಯ ಇದ್ದಾರೊಬ್ರು, ರೇವಣ್ಣರ ಸುಪುತ್ರರು ಈಗಾಗಲೇ ಅಳಿಯ ಆಗಿದ್ದಾರೆ. ಇವ್ರನ್ನೇ ನಾವೇನು ತಮಿಳುನಾಡಿಂದ ಕರ್ಕೊಂಬಂದಿಲ್ಲ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ. ಇವರು ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಅಲ್ಲ, ನಮ್ಮ ಮನೆಯ ಮಗ. ನಾಳೆ ನಮ್ಗೆ ಅಳಿಯ ಆದ್ರೂ ಆಗ್ಬೋದು, ಯಾರು ಗೊತ್ತು. ಈಗಾಗಲೇ ದೇವೇಗೌಡರ ಮನೆಯಿಂದ ನಮ್ಮ ಜಿಲ್ಲೆಗೆ ಅಳಿಯ ಇದ್ದಾರೊಬ್ರು, ರೇವಣ್ಣರ ಸುಪುತ್ರರು ಈಗಾಗಲೇ ಅಳಿಯ ಆಗಿದ್ದಾರೆ. ಇವ್ರನ್ನೇ ನಾವೇನು ತಮಿಳುನಾಡಿಂದ ಕರ್ಕೊಂಬಂದಿಲ್ಲ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ. ನೋಡ್ತಾ ಇದೀವಿ, ಹೊಗಳುವಂತ ಬರದಲ್ಲಿ ಮತ್ತೊಮ್ಮೆ ಪರೋಕ್ಷವಾಗಿ ಟಾಂಗ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಸುರೇಶ್ ಗೌಡ್ರು. ಇಲ್ಲಿ ಈಗ ಆಲ್ರೆಡಿ KT ಶ್ರೀಕಂಠೇಗೌಡರು ಸುಮಲತಾ ಅಂಬರೀಶ್ ಅವರ ಬಗ್ಗೆ ಮಾತನಾಡಿದ್ರು. ಅವರೇನ್ ಗೌಡ್ತಿ ಅಲ್ಲ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮನೆ ಅಳಿಯ ಆಗ್ತಾರೆ, ಆದ್ರೂ ಆಗ್ಬೋದು, ಯಾರಿಗ್ ಗೊತ್ತು ಅಂತ ಹೇಳ್ತಾ ಅವರು ಮಂಡ್ಯದ ಅಳಿಯ ಆದ್ರೂ ಆಗ್ಬೋದು ಅಂತ ಹೇಳ್ತಾ ಇವ್ರನ್ನೇ ನಾವೇನ್ ತಮಿಳುನಾಡಿಂದ ಕರ್ಕೊಂಬಂದಿಲ್ಲ, ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರ ಬಗ್ಗೆ. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಮಾತನಾಡಬೇಡ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ, ಅವರ ಬಗ್ಗೆ ಯಾರು ಕೂಡ ಚಕಾರ ಎತ್ತುತ್ತಾ ಇಲ್ಲ. ಆದ್ರೆ ಪರೋಕ್ಷವಾಗಿ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ನಾಗಮಂಗಲದ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಅಳಿಯ ಆಗ್ತಾರೆ, ಆದ್ರೂ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ರು. ಯಾಕೆಂದ್ರೆ ಈಗ ಆಲ್ರೆಡಿ ಒಬ್ರು ಮಂಡ್ಯ ಜಿಲ್ಲೆಯ ಅಳಿಯರಾಗಿದ್ದಾರೆ. ದೇವೇಗೌಡರ ಸುಪುತ್ರ ರೇವಣ್ಣ ಅವರ ಪುತ್ರ ಈಗ ಆಲ್ರೆಡಿ ಮಂಡ್ಯ ಜಿಲ್ಲೆಯ ಅಳಿಯರಾಗಿದ್ದಾರೆ. ಸೊ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ಆದ್ರೂ ಆಗ್ಬೋದು, ನಮ್ಮನೆ ಅಳಿಯ ಆದ್ರೂ ಆಗ್ಬೋದು ಅಂತ ಕೂಡ ಹೇಳಿರುವಂತದ್ದು ಒಂದ್ ಕಡೆ ಕುತೂಹಲ ಆದ್ರೆ, ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವರೇನ್ ತಮಿಳುನಾಡವರ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ ಅಂತ ಕೂಡ ಹೇಳುವಂತ ಕೆಲಸವನ್ನ ಮಾಡ್ತಾ ಪರೋಕ್ಷವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ದೇವೇಗೌಡರು, HD ದೇವೇಗೌಡರು ಮಾತನಾಡಲಿದ್ದಾರೆ. ಅವರ ಭಾಷಣನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಶಾಸಕರು ಸಚಿವರು ಮಾತನಾಡುವಂತಹ ಸಂದರ್ಭದಲ್ಲಿ ಆ ವೇದಿಕೆಯ ಪಕ್ಕದಲ್ಲೇ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಿಂತ್ಕೊಳ್ಳುವಂತ ಆ ಜಾಗದ ಪಕ್ಕದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೊಂಡಿರುವಂತದ್ದು. ಪ್ರತಿಯೊಬ್ಬರ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಅಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಹರ್ಷೋದ್ಗಾರಗಳು ಕೂಡ ಬರ್ತಾ ಇದೆ. ಸೊ ಹೀಗಾಗಿನೇ ಅಲ್ಲಿ ಕೈ ಕೊಟ್ಕೊಂಡು ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಸಭ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ JDS ನ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿನೇ. ನೇನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಅವರಾದ್ಮೇಲೆ ಕುಮಾರಸ್ವಾಮಿ ಅವರು ಮಾತನಾಡುವಂತ ಚಾನ್ಸಸ್ ಇದೆ, ಅಥವಾ ಅದಕ್ಕೂ ಮುಂಚೆನೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡುವಂತ ಚಾನ್ಸಸ್ ಇರುವಂತದ್ದು. ಸೊ ಹೀಗಾಗಿ ಒಟ್ಟಲ್ಲಿ ಇವತ್ತಿನ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಬಿಂದು. ಅವರಿಗೋಸ್ಕರನೇ ಈ ಸಮಾವೇಶ ಮಾಡ್ತಾ ಇರುವಂತದ್ದು. ಇಲ್ಲಿಂದ ಅವರು ಲೋಕಸಭೆ ಎಲೆಕ್ಷನ್ಗೆ, ಮಂಡ್ಯ ಲೋಕಸಭೆ ಎಲೆಕ್ಷನ್ಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಮಾತನಾಡ್ತಾ ಸುಮಲತಾ ಅಂಬರೀಶ್ ಅವರ ಬಗ್ಗೆ ಯಾರು ಕೂಡ ಮಾತನಾಡಬಾರದು ಅಂತ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ನೀಡಿದ್ದಾರೆ ಕುಮಾರಸ್ವಾಮಿ ಅವರು. ಕೆಲವೇ ಕ್ಷಣಗಳಲ್ಲಿ JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು ಮಾತನಾಡ್ತಾರೆ. ಅದೆಲ್ಲ ದೃಶ್ಯಾವಳಿಗಳನ್ನ ಕೂಡ ನಿಮ್ ಮುಂದೆ ಇಡ್ತೀವಿ. ಆದ್ರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ